ಪವನ್ ಮಾತಾಡಿದ್ರೆ ಜನ ಆಯ್ತಾರೆ. ಓ ಹಾಗೆ ನಮ್ಮಲ್ಲಿ ಭಾಳಷ್ಟು ಜನಕ್ಕೆ ಯಾವುದಾದ್ರೂ ಒಂದು ಹೊಸ ಚಿತ್ರ ಬಂದಾಗ ನಾವು ಭಾಳ ಡಿಫ್ರೆಂಟ್ ಆಗಿದ್ದೇವೆ ಅಂತ ಹೇಳೋದು ಭಾಳ ಮಾಮೂಲಿ ಅಲ್ವಾ. ಭಾಳ ಕೇಳಿ ಕೇಳಿ ನೀವು ಭಾಳ ಸಲ ಏನು ಡಿಫ್ರೆಂಟ್ ಆಗಿದೆಯಾ ಅಂದಾಗ ಅವನ ಪಾಪ ಪ್ಯಾಪ್ಯಾಪ ಅಂತ ಅಲ್ವಾ. ಆದರೆ ಇದರ ಮೊದಲ ಹೆಜ್ಜೆಯಿಂದ ಇದು ಡಿಫ್ರೆಂಟ್ ಆಗಿದೆ ಅನ್ನೋದನ್ನು ನಿಮಗೆ ಕಣ್ಣಿಗೆ ಕಾಣಿಸೋ ಹಾಗೆ ಅದು ಹೇಳ್ತಾ ಇದೆ. ಇದೇ ಇದರ ವಿಶೇಷ ಅಂತ ನಾನು ಹೇಳ್ತೇನೆ. ಯುದ್ಧಕಾಂಡ ಚಾಪ್ಟರ್ 2 ಯಾವ ಪರ್ಪಸ್ಗೆ ಆ ಸಿನಿಮಾ ಆಯಿತು ಅದು ಹೇಳ್ಕೋಬೋದು. ನಾನೇ ಒಂದು ರೀತಿ ಸ್ಥಾಪಿಸ್ಕೊಳ್ತೇನೆ, ಅದರಿಂದಾಗಿ ಈ ಸಿನಿಮಾ ಮಾಡಿದೆ, ಅದು ಒಂದು ರೀತಿ ಸ್ವಾರ್ಥ ಇರ್ಬೋದು. ಆದರೆ ಹೊರಗಿನ ಸಮಷ್ಟಿಗೆ ಬೇಕಾದದ್ದನ್ನು ಏನು ಮಾಡ್ತಾ ಇದ್ದೀನಿ ಅಂತ ಹೊರಡುವಾಗ ಆ ಸ್ವಾರ್ಥವನ್ನು ಪಕ್ಕಕ್ಕಿಟ್ಟೇ ಆ ಕೆಲಸ ಮಾಡಬೇಕಾಗುತ್ತೆ. ಇಲ್ಲದ್ರೆ ಇಡೀ ಪ್ರೊಡಕ್ಷನ್ನ ಹೊರೆಯನ್ನು ಒಬ್ಬರು ಹೊರಡೋಕ್ಕೆ ಸಾಧ್ಯ ಇಲ್ಲ. ಆ ಹೊಣೆಯನ್ನು ಹೊತ್ತ ಮೇಲೆ ಕೂಡ ನಟನಾಗಿ ತನ್ನನ್ನು ತಾನು ಸ್ಥಾಪಿಸ್ಕೊಳ್ಳೋಕೆ ಹೊರಟಿದ್ದೀನಿ ಅಂದರೆ ಅದರ ಹಿಂದೆ ನಿಜವಾದಂತಹ ಒಂದು ಭಾರಿ ಆಶಯ ಇದೆ ಅನ್ನೋದನ್ನು ನಾವು ಕಾಣಿಸ್ತೇವೆ. ಅದು ಇಲ್ಲಿ ಕಣ್ಣಿಗೆ ಬೀಳ್ತಾ ಇದೆ. ನಾನು ಎಂದಿನಂತೆ ಮಾಡಿದ್ದೇನೆ, ಆದರೆ ಎಂದಿನಂತೆ ಅಲ್ಲ ಅಂತ ಆ ಮಾತನ್ನು ನಾನು ಮತ್ತೆ ಹೇಳ್ತೇನೆ. ಕಾರಣ ಯಾಕೆ ಅಂತಂದರೆ ಅಫ್ಕೋರ್ಸ್ ನಮ್ಮನ್ನು ಹಿರಿಯ ಸ್ಥಾನದಲ್ಲಿ ಇಟ್ಟಿರೋದ್ರಿಂದ ಸ್ವಾಮಿ ನೀವು ಜಡ್ಜೆ ತಾನೆ ಅಂತ ಬರ್ತಿದ್ದಂಗೇನೆ ಹೇಳ್ತಾ ಇದ್ದ. ಸೊ ಹಾಗಾಗಿ ಆ ಪಾತ್ರವನ್ನೇ ಮಾಡಿದ್ದೇನೆ. ನನಗಿರೋದು ಸೀಮಿತವಾದಂತಹ ಸ್ಕ್ರೀನ್ ಟೈಮ್, ಅಂದರೆ ಕೋರ್ಟಿಗೆ ಬಂದಾಗಲಷ್ಟೇ. ಆದರೆ ಇಡೀ ಕಥೆಯ ಸ್ವರೂಪ ಮತ್ತು ಕಥೆಯ ಆಶಯ ನನಗೆ ಗೊತ್ತಿದೆ. ಹಾಗಾಗಿ ನಾನು ಅಲ್ಲಿ ಮಾಡ್ತಾ ಇದ್ದಾಗಲೂ ಕೂಡ ಪವನ್ ನನಗೆ ಬಹಳ ಒಂದು ರೀತಿಯಲ್ಲಿ ಇಡೀ ಚಹರೆಯನ್ನು ಮತ್ತು ನನ್ನ ಚರ್ಯೆಗಳನ್ನು ಭಾಳ ಚೆನ್ನಾಗಿ ಮೌಲ್ಡ್ ಮಾಡ್ದ. ಇಲ್ಲ ಸರ್ ಅದು ಓದಬೇಡ, ಇದಿಷ್ಟೇ ಬೇಕು, ಇದೀಗ ಆಗಲಿ, ನೀವು ಮಧ್ಯೆ ಅದಕ್ಕೆ ಬೇಕಾಗಿರೋ ರಿಯಾಕ್ಷನ್ಗಳು ಬೇಕಷ್ಟೇ ಅಂದರೆ ಈ ರೀತಿ ಪ್ರತಿಯೊಂದಕ್ಕೂ ತನ್ನದೇ ಆದಂತಹ ಒಂದು ಅವನ ಕಂಡಂತಹ ಒಬ್ಬ ಜಡ್ಜನ್ನು ನನ್ನ ಮುಂದೆ ಇಡ್ತಾವನ. ಹೀಗಾಗಿ ಅದನ್ನು ಮಾಡ್ತಿದ್ದಾಗ ನನಗೆ ಒಂದು ರೀತಿ ನನ್ನ ಕಲಿಕೆಗೆ ಇನ್ನೊಂದು ಹೆಜ್ಜೆ ಆಗ್ತಾ ಇತ್ತು. ಅದರಿಂದಾಗಿ ಪವನ್ಗೆ ಮತ್ತು ಅಜಯ್ಗೆ ತುಂಬ ಥ್ಯಾಂಕ್ಸ್. ಯಾಕೆಂದರೆ ನಿರಂತರವಾಗಿ ನಾವು ಈ ದೃಶ್ಯ ಮಾಧ್ಯಮದ ಕಲಿಕೆಯಲ್ಲಿರ್ತೇವೆ. ಬಹಳ ಖುಷಿಯಾಗಿದ್ದೇನಪ್ಪ ಅಂದರೆ ನಾನು ಫಸ್ಟ್ ಡೇ ಕೋರ್ಟ್ನ ಎಕ್ಸ್ಟೀರಿಯರ್ ಶಾಟ್ಗಳಿಗೆ ಎಂಟ್ರಾದಾಗ ಒಂದು ನಿಜವಾದ ಕೋರ್ಟ್ ಕಾಣ್ತಾ ಇತ್ತು. ನನಗೆ ಆಶ್ಚರ್ಯ ಆಯಿತು. ಆಮೇಲೆ ಕೇಳಿದೆ ನಾನು, ಇದೆಲ್ಲ ಏನು ಸರ್ ರೀಶಫ್ ಎಲ್ಲ ಪೇಂಟ್ ಮಾಡಿಸಿ ಎಲ್ಲ ರೆಡಿ ಮಾಡಿಸಿದ್ದೀವಿ ಸರ್ ಅಂತ. ಹೊರಗಡೆ ಒಂದು ಬರೀ ಪ್ರಾಡಕ್ಟ್ ಬಗ್ಗೆ ಯೋಚನೆ ಮಾಡಿದಾಗ ಅದಕ್ಕೆ ಏನೇನೋ ಡೆಕೋರೇಟ್ ಮಾಡ್ತೇವೆ. ಆದರೆ ಅದು ಬಹಳ ಆತ್ಮೀಯವಾಗಿದ್ದಾಗ ಅದನ್ನು ಡೆಕೋರೇಟ್ ಮಾಡಲ್ಲ, ಅದನ್ನು ಇನ್ನೂ ಚೆನ್ನಾಗಿ ಅಪ್ಯಾಯಮಾನವಾಗಿ ಮಾಡ್ತಾರೆ. ಅದು ಚೆನ್ನಾಗಿರಬೇಕು, ಚೆನ್ನಾಗಿ ಕಾಣಿಸ್ಬೇಕು. ಅಲ್ಲಿ ಖರ್ಚು ವೆಚ್ಚಗಳು ಕಣ್ಣಿಗೆ ಕಾಣೋದಿಲ್ಲ. ಅದು ಚೆನ್ನಾಗಿರಬೇಕು, ಚೆನ್ನಾಗಿ ಕಾಣಿಸ್ಬೇಕು, ಇಡೀ ಜನ ಅದನ್ನು ಒಪ್ಕೋಬೇಕು ಅನ್ನುವಂತಹ ಒಂದು ಧ್ಯೇಯ ಇರುತ್ತೆ. ಅದು ಇಡೀ ಮೇಕಿಂಗಲ್ಲಿ ಕಾಣ್ತಾ ಬಂತು ನನಗೆ. ಒಂದು ಕೋಟ್ ಸೆಟ್ ಹಾಕಿದ್ರು ಕಂಠೀರವದಲ್ಲಿ. ಆ ಸೆಟ್ಟಿಗೆ ಬಂದವರು ಎಷ್ಟೋ ಜನಕ್ಕೆ ಗೊತ್ತಿರ್ಬೋದು ಅದು ಹೇಗಿತ್ತು ಅಂತ. ಭಾಳ ಚೆನ್ನಾಗಿತ್ತು. ನಾನೊಬ್ಬ ರಿಕ್ವೆಸ್ಟ್ ಮಾಡಿದೆ, ದಯವಿಟ್ಟು ಹಾಗೆ ಬಿಡಪ್ಪ, ಇನ್ನೊಂದು 4 ಜನ TV ಸೀರಿಯಲ್ ಅವ್ರಿಗೆ ಹೆಲ್ಪ್ ಆಗುತ್ತದು ಅಂತಲೂ ಹೇಳಿದೆ. ಹಾಗೆ ಬಿಟ್ಟಿದೆ. ಸೊ ಲಿಟ್ರಲಿ ಯಾವುದೇ ಕೊರತೆ ಇಲ್ಲದ ಹಾಗೆ, ಯಾವುದೇ ಕೊರೆ ಇಲ್ಲದ ಹಾಗೆ ಒಂದು ಫಿಲ್ಮ್ನ ಮಾಡ್ತಾ ಹೋಗೋದಿದೆಯಲ್ಲ, ಅದು ತಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಆ ಸಿನಿಮಾ ಆಗುತ್ತೆ ಅನ್ನೋದು ನಂಬಿಕೆ ಮೇಲೆ. ಆ ನಂಬಿಕೆ ನಮ್ಮ ಇಡೀ ತಂಡಕ್ಕಿದೆ ಅನ್ನೋ ಕಾರಣಕ್ಕಾಗಿ ಇವತ್ತು ನಾವು ಭಾಳ ಧೈರ್ಯವಾಗಿ ನಿಮ್ಮ ಎದುರು ಕೂತಿದ್ದೇವೆ. ಆ ನಂಬಿಕೆ ನಿಮ್ಮ ಮುಖಾಂತರ ಅದು ಪ್ರೇಕ್ಷಕರನ್ನು ತಲುಪುತ್ತೆ ಅನ್ನುವಂಥ ನಂಬಿಕೆ ಕೂಡ ನಮಗಿದೆ. ಆಮೇಲೆ ಬಹಳ ಇವತ್ತೊಂದು ಒಳ್ಳೆ ಸರ್ಪ್ರೈಸ್, KVN ರಿಲೀಸ್ ಅಂತ. ನಿಜವಾಗ್ಲೂ ಇಟ್ ಈಸ್ ಎ ಸರ್ಪ್ರೈಸ್. ಯಾಕೆಂದರೆ ಯಾವ ರೀತಿಯ ಸಿನಿಮಾಗಳು ಇವತ್ತು ಈ ರೀತಿಯ ದೊಡ್ಡ ದೊಡ್ಡ ಬ್ಯಾನರ್ಗಳು ರಿಲೀಸ್ ಮಾಡ್ತಾ ಇವೆ ಅಂದರೆ ಅದರ ಪರಾಕಾಷ್ಠತೆ ಹೇಗಿರುತ್ತೆ ಅಂದರೆ ನಿಮಗೆ ಗೊತ್ತಿದೆ. ಅದು ಎಷ್ಟು ಹೈಪ್ ಮಾಡ್ಕೊಂಡು ಹೋಗಿರ್ತಾರೆ ಅಂತ ಸಿನಿಮಾ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹೈಪ್ ಆಗಿದೆ. ಆದರೆ ಇಲ್ಲಿ ಯಾವುದು ಹೈಪ್ ಇಲ್ಲ, ಯಾವುದು ಆಂತರ್ಯದಲ್ಲಿದೆಯೋ ಅದನ್ನೇ ಬಾಹ್ಯದಲ್ಲಿ ಕಾಣಿಸ್ತಾ ಇದೆ. ಸೊ ಇಂತಹ ಕನ್ನಡದ ನಿಜವಾದಂತಹ ಮಧ್ಯಮ ಮಾರ್ಗಿ ಸಿನಿಮಾಗಳು ಬೇಕಾಗಿದೆ. ಈಗ ನಮಗೆ ಆ ಕಡೆನೂ ಬೇಕಾಗಿಲ್ಲ, ಈ ಕಡೆನೂ ಬೇಕಾಗಿದೆ. ಇವೆರಡರ ಮಧ್ಯದಲ್ಲಿ ಈ ರೀತಿಯ ಸಿನಿಮಾಗಳು ಬೇಕಾಗಿದೆ. ಅಂತಹ ಸಿನಿಮಾದಲ್ಲಿ ನಾನು ಭಾಗಿಯಾಗಿದ್ದೆ. ನನಗೂ ಒಂದು ಸಣ್ಣ ಅವಕಾಶ ಇದೆ, ಒಂದು ಸಾಕಷ್ಟು ಸ್ಕ್ರೀನ್ ಪ್ಲೇಸ್ ಇದೆ.
ಅದನ್ನು ಬಳಸ್ಕೊಂಡಿದ್ದಾರೆ ಅಂತ ನೀವು ಹೇಳ್ಬೋದು ಅಲ್ವಾ. ನನಗಂತೂ ಖುಷಿ ಆಯಿತು. ಇಡೀ ಶೂಟಿಂಗ್ ಟೈಮು ಖುಷಿ ಆಯಿತು. ನಂತರದ ದಿನಗಳಲ್ಲಿ ಕೂಡ ಡಬ್ಬಿಂಗ್ ಆಗುವಾಗ ಮತ್ತು ಎಡಿಟ್ ಮಾಡಿದ್ದನ್ನು ಕೆಲವು ಶ್ರೀಕಿ ಐ ಥಿಂಕ್ ನಾನು ಅವನಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅವನಿಗೆ. ಯಾಕೆಂದ್ರೆ ಜೊತೆಲಿ ಕೆಲಸ ಪ್ರಾರಂಭ ಮಾಡಿದವರು ಅವನು ನಾನು ಇಬ್ಬರು ಅಲ್ವಾ. ಮೊಟ್ಟ ಮೊದಲ ಕನ್ನಡದ ಸೀರಿಯಲ್ ಆಗಿದ್ದು ಕನ್ನಡದಲ್ಲಿ ಅದು ನಮ್ಮದು. ಅದರಲ್ಲಿದ್ದ ಶ್ರೀಕಿ ನಾನು ಎಲ್ಲ ಶ್ರೀಮಾನ್ ಶ್ರೀ ಸಾಮಾನ್ ಅಂತ 1982-83 ಲೆಕ್ಕ ಹಾಕಿ. ಅಂದರೆ ಯಾವುದೇ ತಂತ್ರಜ್ಞಾನ ಬೆಳೆದ ಹಾಗೆ ತಾಂತ್ರಿಕವಾಗಿ ಬೆಳೆದಿರುತ್ತೆ, ಆದರೆ ಅದರ ನಿಜವಾದಂತಹ ಅಂತಃಸತ್ವಗಳು ಬೆಳಿಬೇಕಾದ್ರೆ ಇಂತಹ ಕಂಟೆಂಟ್ಗಳ ಜೊತೆಯಲ್ಲೇ ಬೆಳಿಬೇಕು. ನಮ್ಮಲ್ಲಿ ಭಾಳ ಜನ ಹೇಳ್ತಾರೆ, ಏನು ಸರ್ ಕಂಟೆಂಟ್ ಭಾಳ ಡಿಫ್ರೆಂಟ್ ಆಗಿದೆ ಸರ್ ಕಂಟೆಂಟು ಅಂತ. ಅದೇ 4 ಫೈಟು, ಅದೇ 4 ಹಾಡು, ಅದೇ ಇರುತ್ತೆ ಅವರು. ಆದರೆ ಇಲ್ಲಿ ಇದ್ದದ್ದನ್ನು ಕೂಡ ಈಗಾಗಲೇ ಬಂದಿದೆ. ಕೋರ್ಟ್ ರೂಮ್ ಡ್ರಾಮಾ ಭಾಳ ಜನ ನೋಡಿರ್ತೀರಿ ನೀವು. ಭಾಳಷ್ಟು ಜನ ಕೋರ್ಟ್ ರೂಮ್ ಡ್ರಾಮಾನ ಅದಕ್ಕೆ ಸಮೀಕರಿಸ್ತೀರಿ ಬೇಕಾದ್ರೆ ನೋಡಿಬೇಕಾರೆ. ಇದು ಅದೇ ಥರ ಇತ್ತಲ್ಲ ಗುರು ಅಂತ ಏನೇನೋ ಹೇಳ್ತಿರ್ತೀರ. ಆಗ ಅದೇ ಥರ ಇಲ್ಲ, ಇದು ಬೇರೆ ಥರ ಇದೆ ಅನ್ನೋದೇ ಇದರ ನಿಜವಾದಂಥ ವೈಶಿಷ್ಟ್ಯ. ಇದಾಗಲಿ, ಇದು ನಿಜವಾಗ್ಲೂ ಚೆನ್ನಾಗಿ ಎಲ್ರಿಗೂ ತಲುಪಲಿ ಅನ್ನೋ ಆಶಯ ಇದೆ. ಹಾಗೆಯೇ ಇದರಲ್ಲಿ ಭಾಗಿಯಾಗಿದ್ದಕ್ಕೆ ಮಾಡಿಕೊಂಡಿದ್ದಂತಹ ಇಡೀ ತಂಡಕ್ಕೆ ನಾನು ನನ್ನ ನಮನಗಳನ್ನು ಹೇಳ್ತಾ, ಶುಭಾಶಯಗಳನ್ನು ಹೇಳ್ತಾ, ನಿಮಗೂ ಕೂಡ ಇಂತಹ ಒಂದು ಒಳ್ಳೆಯ ಚಿತ್ರ ಬಂದಾಗ ಆ ಒಳ್ಳೆಯ ಚಿತ್ರದ ಹಿಂದೆ ನೀವು ಬಹಳ ಬೆನ್ನೆಲುಬಾಗಿ ನಿಂತರೆ ಮಾತ್ರ ಅದು ಇವತ್ತು ರೀಚ್ ಆಗುತ್ತೆ, ಇಲ್ಲದೆ ರೀಚ್ ಆಗಲ್ಲ. ಕಾರಣ ಬೇರೆ ಬೇರೆ ಇದೆ. ಒಂದು ವಾರಕ್ಕೆ 8 ಸಿನಿಮಾ ಬಂದರೆ ಯಾರು ನೋಡ್ತಾರೆ? ಆದರೆ ಆ 8 ಸಿನಿಮಾದಲ್ಲಿ 1 ಸಿನಿಮಾ ಮೇಲೆ ಇದೆ ಅನ್ನೋದನ್ನು ಒತ್ತಿ ಒತ್ತಿ ಹೇಳಬೇಕಾಗ್ತದೆ. ಅದನ್ನು ನೀವೇ ಅವ್ರಿಗೆ ಸೊ ನಿಮ್ಮ ಜಡ್ಜ್ಮೆಂಟನ್ನು ಕಾಯ್ತೇವೆ. ಮತ್ತು ಪ್ರೇಕ್ಷಕರ ಜಡ್ಜ್ಮೆಂಟ್ಗಂತೂ ನಾನಂತೂ ನಂಬಿಕೆ ಇದೆ, ನನಗಂತೂ ನಂಬಿಕೆ ಇದೆ. ಇದು ತನ್ನದೇ ಆದಂಥ ಒಂದು ಹೊಸ ಭಾಷ್ಯವನ್ನು ಬರೆಯಲಿ ಅನ್ನೋ ನಂಬಿಕೆ ಮೇಲೆ ನಿಮಗೆಲ್ಲರಿಗೂ ಶುಭಾಶಯಗಳನ್ನ ಹೇಳ್ತೇನೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.